ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ತಮ್ಮೆಲ್ಲರಿಗೂ ವಂದಿಸುವನಾಗಿದ್ದೇನೆ. ಎಲ್ಲರಿಗೂ ಜೈ ಕ್ರಿಸ್ತ್. ನನ್ನ ಹೆಸರು ರೆವರೆಂಡ್ ರಾಬಿನ್ ಜಾನ್ ವೆಸ್ಲಿ, ಮೆಥೋಡಿಸ್ಟ್ ಚರ್ಚ್ ಟಿಡಿಬಿ ಕಾಲೋನಿಯ ಸಭಾಪಾಲಕ. ಸಂಗೀತಗಾರ ಹೀಗೆ ಹೇಳುತ್ತಾನೆ, ನಾ ಹಾಡುವೆ ನಾ ಪಾಡುವೆ, ಇನ್ನೊಂದು ವರ್ಷ ದಾಟಿದೆ ಬಂಧು ಮಿತ್ರರೊಡನೆ ಎಂಬುದಾಗಿ. ಈ ಶುಭ ಗಳಿಗೆಯಲ್ಲಿ ನಮ್ಮ ಸಭೆಯ ಸದಸ್ಯರು ಮತ್ತು ಬೀದರ್ ಜಿಲ್ಲೆಯ ಪ್ರಥಮ ಮಹಿಳಾ ಸಂಪಾದಕರಾದ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರ ಸಾರಥ್ಯದಲ್ಲಿ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆಯು ದಿನಾಂಕ 6/3/2025 5 ವರ್ಷಗಳು ಪೂರೈಸಿ 6ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಲಿಕ್ಕಿದ್ದಾರೆ. ಹಾಗಾಗಿ ಈ ಶುಭ ಗಳಿಗೆಯಲ್ಲಿ ನಾನು ಅವರಿಗೆ ಅಭಿನಂದಿಸುತ್ತೇನೆ, ಹರಸುತ್ತೇನೆ ಮತ್ತು ಆಶೀರ್ವದಿಸುತ್ತೇನೆ. ಅವರ ಒಳ್ಳೆಯ ಸೇವೆಯು, ಅವರ ಅಮೋಘವಾದ ಸೇವೆಯು, ಅವರ ಪತ್ರಿಕೋದ್ಯಮ ಸೇವೆಯು ದೇವರು ಆಶೀರ್ವಾದ ಮಾಡಿ ಯಾವಾಗಲೂ ಅವರ ಒಟ್ಟಿಗೆ ಇದ್ದು ಬೆಳೆಸಿ ಮುಂದೆ ಸಾಗಿಸಲಿ ಎಂಬುದಾಗಿ ಸಭಾಪಾಲಕನಾಗಿ ನಾನು ಅವರಿಗೆ ಹಿತನುಡಿಗಳು ಮತ್ತು ಶುಭಾಶಯಗಳು ಮತ್ತು ಆಶೀರ್ವಾದಗಳು ಕೋರುವನಾಗಿದ್ದೇನೆ. ಜೈ ಕ್ರಿಸ್ತ್. ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಶ್ರೀಮತಿ ಸುಧಾರಾಣಿ ಜಯಕುಮಾರ್, ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆ ಬೀದರ್ ಸಂಪಾದಕಳಾಗಿ ಮಾತನಾಡುತ್ತಾ ಇದ್ದೇನೆ. ಇದೇ ಮಾರ್ಚ್ 6ನೇ ತಾರೀಕಂದು 5 ವರ್ಷ ಪೂರೈಸಿ 6ನೇ ವರ್ಷದಲ್ಲಿ ಕಾಲಿಡುತ್ತಾ ಇದ್ದೇವೆ. ಹಾಗೆ ಒಂದು ಅತಿಮಾರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಹಾಗೆ ಸಪೋರ್ಟ್ ಆಗಿ ನಿಂತ ಯಜಮಾನರ ಒಂದು ಸಹಾಯ ಸಹಕಾರ, ಹಾಗೆ ಬೀದರ್ ಜಿಲ್ಲೆ ಎಲ್ಲ ಒಂದು ಸಭಾಪಾಲಕರ ಪ್ರಾರ್ಥನೆ, ಹಾಗೆ ಬೀದರ್ ಜಿಲ್ಲೆ ಎಲ್ಲ ಓದುದಾರರಿಗೂ, ಚಂದದಾರರಿಗೂ, ಜಾಹೀರಾದಾರರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಜಯಕುಮಾರ್ ತಂದೆ ಯೇಸುದಾಸ್, ಆಶೀರ್ವಾದವಾಣಿ ಕನ್ನಡ ದಿನಪತ್ರಿಕೆಯ ಸಹ ಸಂಪಾದಕನಾಗಿ ಮಾತನಾಡ್ತಾ ಇದ್ದೇನೆ. ವಿಷಯ ಹೇಳುವುದೇನೆಂದರೆ, ಬರುವ ಮಾರ್ಚ್ 6/3/2025 ನಮ್ಮ ಆಶೀರ್ವಾದವಾಣಿ ಪತ್ರಿಕೆ 5 ವರ್ಷವನ್ನು ಯಶಸ್ವಿಗೊಳ್ಳುತ್ತಾ ಇದೆ. 6ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಒಂದು ಪಾದಾರ್ಪಣೆ ಮಾಡಬೇಕಾದ್ರೆ ವಿಶೇಷವಾಗಿ ದೇವರ ಕೃಪೆ, ತಂದೆ ತಾಯಿಯವರ ಆಶೀರ್ವಾದ ಹಾಗೂ ನಮ್ಮ ಅತ್ತೆಮ್ಮವರ ಆಶೀರ್ವಾದ, ಅನೇಕ ದೇವರ ಸೇವಕರ ಪ್ರಾರ್ಥನೆ ಮತ್ತು ವಿಶೇಷವಾಗಿ ಸುಧಾರಾಣಿ ಜಯಕುಮಾರ್ ಅವರ ಪ್ರಾರ್ಥನೆ ಹಾಗೂ ವಿಶೇಷವಾಗಿ ನನ್ನ ಆತ್ಮೀಯ ಗುರುಗಳು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಆನಂದ್ ಯೇಸುದಾಸ್ ಅವರ ಸಲಹೆ, ಸಹಕಾರ, ಆಶೀರ್ವಾದ ಮತ್ತು ಬೀದರ್ ಜಿಲ್ಲೆಯ ಜಾಹೀರಾತುದಾರರಿಗೂ, ಓದುದಾರರಿಗೂ, ಚಂದಾದಾರರಿಗೂ, ಸಮಾಜದ ಹಿರಿಯ ನಾಯಕರಿಗೂ, ಯುವ ನಾಯಕರಿಗೂ, ಚಿಂತಕರಿಗೂ ಹಾಗೂ ಹಿತೈಷಿಗಳಿಗೂ, ಬಂಧು ಮಿತ್ರರಿಗೂ ಎಲ್ಲರಿಗೂ ಸಹ ಹೃದಯಪೂರ್ವಕವಾದ ಧನ್ಯವಾದಗಳು ಸಲ್ಲಿಸುತ್ತೇನೆ. ಬೀದರ್ ಜಿಲ್ಲೆಯಿಂದ ಹೊರಬರುತ್ತಿರುವಂಥ ಆಶೀರ್ವಾದವಾಣಿ ದಿನಪತ್ರಿಕೆಯು ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಜನರ ಸಂಕಷ್ಟ, ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಕುರಿತಂತೆ ಎಲ್ಲ ರೀತಿಯ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿರುವ ಆಶೀರ್ವಾದವಾಣಿ ಬರುವ ಮಾರ್ಚ್ 6ರಂದು 5 ವರ್ಷಗಳನ್ನು ಪೂರೈಸ್ತಾ ಇದೆ. 5 ವರ್ಷಗಳನ್ನು ಪೂರೈಸ್ತಿರುವಂಥ ಈ ಸಂದರ್ಭದಲ್ಲಿ ನಾನು ಆಶೀರ್ವಾದವಾಣಿಯ ಸಂಪಾದಕರಾದಂಥ ಸುಧಾರಾಣಿ ಜಯಕುಮಾರ್ ಅವರಿಗೆ ಹಾಗೂ ಅವರ ಎಲ್ಲ ತಂಡದವರಿಗೆ ಅಭಿನಂದಿಸುತ್ತಾ ಮತ್ತು ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಲು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಶೀರ್ವಾದವಾಣಿ ಈ ಮಾರ್ಚ್ ತಿಂಗಳಿಗೆ 5 ವರ್ಷ ಪೂರೈಸತಕ್ಕಂಥ ಶುಭ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕ ಸಂಘದ ಜಿಲ್ಲಾ ಅಧ್ಯಕ್ಷನಾದ ನಾನು ಜಯಕುಮಾರ್ ಪಾಟೀಲ್ ಅವರು ಪತ್ರಿಕೆಗೆ ಶುಭ ಹಾರೈಸ್ತೇನೆ. ಹಾಗೂ ಪತ್ರಿಕೆ ಸಂಪಾದಕರಾಗಿರುವಂಥ ಸುಧಾರಾಣಿಯವರಿಗೂ ಕೂಡ ಮತ್ತು ಜಯಕುಮಾರ್ ಅವರಿಗೂ ಕೂಡ ನನ್ನ ಹಾರ್ದಿಕ ಅಭಿನಂದನೆಗಳು. ಪತ್ರಿಕೆ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸಂಘದ ಪರವಾಗಿ, ಎಲ್ಲ ಸದಸ್ಯರ ಪರವಾಗಿ ಹಾರೈಸ್ತಾ ಇದ್ದೇನೆ. ನಾಡಿನ
ಸಮಸ್ತ ಜನತೆಗೆ ಮೊಟ್ಟ ಮೊದಲನೇದಾಗಿ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತಾ, ವಿಶೇಷವಾಗಿ ಆಶೀರ್ವಾದವಾಣಿ ಪತ್ರಿಕೆ ಬೀದರ್ನಲ್ಲಿ ಪ್ರಾರಂಭವಾಗಿ 5 ವರ್ಷ ಮುಕ್ತಾಯವಾಗಿ 6ನೇ ವರ್ಷಕ್ಕೆ ಮಾರ್ಚ್ 6ನೇ ತಾರೀಕಿಗೆ ಕಾಲಿಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಆಶೀರ್ವಾದವಾಣಿ ಪತ್ರಿಕೆಗೆ ಅವರ ಸಂಪಾದಕರಾಗಿರುವಂಥ ಸುಧಾರಾಣಿ ಅವರಿಗೆ, ಉಪಸಂಪಾದಕರಾಗಿರುವಂಥ ಜಯಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಾಗೂ ಸಂಜಯವಾಣಿ ದಿನಪತ್ರಿಕೆ ವತಿಯಿಂದ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಈ ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸುವಂಥ ವಿಷಯ ಅಂತಂದರೆ, ಆಶೀರ್ವಾದವಾಣಿ ಪತ್ರಿಕೆ ಪ್ರಾರಂಭವಾಗಿ ಅದು ಆಧ್ಯಾತ್ಮಿಕ ಸುದ್ದಿಗಳ ಜೊತೆಗೆ ಎಲ್ಲ ಜಾತಿ ಧರ್ಮಗಳ ಒಂದು ಕಾರ್ಯಕ್ರಮಗಳ ಸುದ್ದಿಗಳ ಒಂದು ರೂಪದ ಜೊತೆಗೆ ವೈವಿಧ್ಯಮಯ ಸಮಾಚಾರಗಳನ್ನು ಹಾಗೂ ದಿನನಿತ್ಯದ ವೈಶಿಷ್ಟ್ಯಮಯ ಸುದ್ದಿಗಳನ್ನು ಬಿತ್ತರಿಸಿ ಇವತ್ತು ಈ ಒಂದು ಜಿಲ್ಲೆಯ ಮನೆ ಮಾತಾಗಿ ಮಾಧ್ಯಮ ಪಟ್ಟಿಯಲ್ಲಿ ಸಹ ಸೇರಿಕೊಂಡಿರ್ತಕ್ಕಂಥದ್ದು ಬಹಳ ಹರ್ಷದ ವಿಷಯ. ವಿಶೇಷವಾಗಿ ನಾನು ಸುಮಾರು ಸಾರಿ ನಮ್ಮ ಜಯಕುಮಾರ್ ಹಾಗೂ ಸುಧಾರಾಣಿಯವರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪದು ಶಿವಂಗಿ ಅನ್ನುವಂತೆ ಅವರಿಬ್ಬರು ಜೋಡಿಯಾಗಿ, ಯಾಕಂದರೆ ಇವತ್ತು ಮಾಧ್ಯಮ ರಂಗದಲ್ಲಿ ಮಹಿಳೆಯರ ಒಂದು ಸಂಖ್ಯೆ ಬಹಳಷ್ಟು ಕಡಿಮೆ ಇದ್ದರೂ ಸಹ ಎಷ್ಟೊಂದು ಸಾರಿ ನಮ್ಮ ಜಯಕುಮಾರ್ ಅವರು ಇಲ್ಲರೂ ಸಹ ಅವರು ಒಬ್ಬಂಟಿಗರಾಗಿ ಈ ಪತ್ರಿಕಾಗೋಷ್ಠಿಗಳಾಗಲಿ ಈ ಒಂದು ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಸುದ್ದಿಗಳನ್ನು ಸಂಗ್ರಹಿಸುವಂಥ ಒಂದು ಕೆಲಸವನ್ನು ಸುದ್ದಿ ಮನೆಯಲ್ಲಿ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕಂದರೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಥ ಈ ದೇಶದಲ್ಲಿ ಇವತ್ತು ಮಹಿಳೆಯರಿಗೆ ಎಲ್ಲಿಲ್ಲದ ಗೌರವ ಇದೆ. ಆ ಒಂದು ನಿಟ್ಟಿನಲ್ಲಿ ಅವರ ಸಂಪಾದಕತ್ವದಲ್ಲಿ ಏನು ಆಶೀರ್ವಾದವಾಣಿ ಪತ್ರಿಕೆ ನಡೀತಾ ಇದೆ, ಭಾಳ ಇದು ಹೆಮ್ಮೆ ಹಾಗೂ ಅಭಿಮಾನದ ಒಂದು ದೌತುಕವಾಗಿದ್ದು, ಈ ಪತ್ರಿಕೆ ಇನ್ನೂ ಬಹಳ ಎತ್ತರ ಮಟ್ಟಿಗೆ ಬೆಳೀಲಿ. ಯಾಕಂದರೆ ಇದು ಒಂದು ಇವತ್ತು ಜಿಲ್ಲೆ ಇದೆ, ಮುಂದೆ ಪ್ರಾದೇಶಿಕ ಮಟ್ಟಕ್ಕೆ ಬೆಳೆದು ರಾಜ್ಯ ಮಟ್ಟದ ಪತ್ರಿಕೆಗೂ ಸಹ ಕಾಲಿಡಲಿ ಅನ್ನುವಂಥ ಒಂದು ಸದಾಶಯವನ್ನು ವ್ಯಕ್ತಪಡಿಸ್ತಾ ನಾನೆರಡು ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್. ಆಶೀರ್ವಾದವಾಣಿ ಪತ್ರಿಕೆ ಬರುವಂಥ ಮಾರ್ಚ್ನಲ್ಲಿ 5 ವರ್ಷ ಪೂರೈಸ್ತಾ ಇದೆ. ಈ 5 ವರ್ಷದಲ್ಲಿ ತುಂಬ ಒಳ್ಳೆ ರೀತಿಯಿಂದ ನಡ್ಕೊಂಡು ಬಂದಿದೆ. ಸಾರ್ವಜನಿಕರ ಸಮಸ್ಯೆಗಳನ್ನು, ಈ ಭಾಗದ ಸಮಸ್ಯೆಗಳನ್ನು ಜನರ ಮುಂದೆ ತನ್ನ ಪತ್ರಿಕೆ ಮುಖಾಂತರ ಇಡುವಂತಹ ಪ್ರಾಮಾಣಿಕ ಕೆಲಸವನ್ನು ಇವತ್ತು ಆಶೀರ್ವಾದವಾಣಿ ಮಾಡಿದೆ. 5 ವರ್ಷ ಪೂರ್ತಿ ಆಗ್ತಾ ಇರುವುದು ತುಂಬ ಸಂತಸದ ಸಂಗತಿ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಆಶೀರ್ವಾದವಾಣಿ ಮನೆಯ ಪತ್ರಿಕೆ ಆಗಲಿ ಮತ್ತು ಸಾರ್ವಜನಿಕರ ಸಮಸ್ಯೆಗಳು ಅವರ ಮುಖಾಂತರ ಗೊತ್ತಾಗಲಿ ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಪತ್ರಿಕೆಗೆ ಅತ್ಯಂತ ಶುಭಾಶಯಗಳು. ಶುಭವಾಗಲಿ. ಈಶ್ವರ್ ಸಿಂಗ್ ಠಾಕೂರ್, BJP. ಹಲೋ, ನಾನು ಅಜೀಜ್ ಖಾನ್, ಚೇರ್ಮನ್ ಜಾಸ್ಮಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬೀದರ್ಲಿಂದ ಆಶೀರ್ವಾದವಾಣಿ ನ್ಯೂಸ್ ಪೇಪರ್ ಅವ್ರ ಪ್ರೊಪ್ರೈಟರ್ ಸುಧಾರಾಣಿ ಜಯಕುಮಾರ್ ಅವರಿಗೆ ಬಹಳ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರು ಆಶೀರ್ವಾದವಾಣಿ ನ್ಯೂಸ್ ಪೇಪರ್ ಈ ಸಲ 5 ವರ್ಷ ಪೂರ್ಣಗೊಳಿಸಿದೆ. ಇದು ಒಂದೇ ಪೇಪರ್ ಇದೆ, ಚೆನ್ನಾಗಿ ಯಾವಾಗಲೂ ಸತ್ಯ ನ್ಯೂಸ್ ಮತ್ತೆ ಕರೆಕ್ಟ್ ಸಟಿಕ್ ನ್ಯೂಸ್ ಪೇಪರ್ನಲ್ಲಿ ಬರುತ್ತೆ. ಇದು ಆಶೀರ್ವಾದವಾಣಿ ಪೇಪರ್ ಬಹಳ ಮಂದಿ ಓದ್ತಾರೆ ಮತ್ತು ಅವರಿಗೆ ಬಹಳ ಇಷ್ಟ ಆಗುತ್ತೆ.
ಆಶೀರ್ವಾದ ವಾಣಿ ಪೇಪರ್ ಎಲ್ಲರಿಗೆ ಎಲ್ಲ ಗೌರ್ಮೆಂಟ್ ನ್ಯೂಸ್, ಎಲ್ಲ ಬೀದರ್ ನ್ಯೂಸ್, ಆಲ್ ಕರ್ನಾಟಕ ನ್ಯೂಸ್ ಎಲ್ಲ ಕವರೇಜ್ ಮಾಡುತ್ತದೆ. ಇದು ಎರಡು ಮಾತು ಹೇಳಿ ನಾನು ಅವ್ರ ಜಯಕುಮಾರ್ ಮತ್ತು ಸುಧಾರಾಣಿಗೆ ಬಹಳ ಶುಭ ಕೋರುತ್ತೀನಿ. 5 ವರ್ಷದಿಂದ ಈ ನ್ಯೂಸ್ ಪೇಪರ್ ಆಗೆಲ್ಲಕ್ಕೆ ಥ್ಯಾಂಕ್ ಯು, ನಮಸ್ಕಾರ. ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಆರ್ಥಿಕವಾದ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕಳೆದ 5 ವರ್ಷ ಪೂರ್ಣಗೊಳಿಸಿ ಈಗ 6ನೇ ವರ್ಷ ಕಾಲದ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಇದು ಒಂದು ಸಾಮಾಜಿಕವಾಗಿ ಒಂದು ಒಳ್ಳೆಯ ದಿನಪತ್ರಿಕೆ ಆಗಿದೆ. ಮತ್ತು ಸುಧಾರಾಣಿ ಅವರ ಜಯಕುಮಾರ್ ಅವರ ನೇತೃತ್ವದಲ್ಲಿ ನಡೀತಿರುವಂಥ ಪತ್ರಿಕೆ ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದೆ. ಇವರು ಒಂದು ಬೇರೆಯವ್ರಿಗೆ ಮಾದರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಶುಭವಾಗಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವಿನಾಶ್ ಜೀನಿ ಇದು. ನನ್ನ ಹೆಸರು ವಿಜಯಕುಮಾರ್ ಇಪ್ಪಳಗ ಅಂತ ಮಾದಿಗದಂಡರ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗಾಗಲೇ ಆಶೀರ್ವಾದ ವಾಣಿ ಒಳ್ಳೆ ರೀತಿಯಿಂದ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದೆ. ಎಲ್ಲ ಹಳ್ಳಿಗೂ ಕೂಡ ಈ ಸಮುದಾಯದಾಗಲಿ ಮತ್ತೊಂದಾಗಲಿ ರಾಜಕೀಯದಾಗಲಿ ಎಲ್ಲ ಒಂದು ಚಟುವಟಿಕೆಗಳು ಕಾರ್ಯಗಳು ಎಲ್ಲ ಹಳ್ಳಿಗೆ ತಲುಪಿಸುವಂಥ ಒಂದು ಕೆಲಸ ಆಶೀರ್ವಾದ ವಾಣಿ ಮಾಡ್ತಾಯಿದೆ. ಹಾಗಾಗಿ ಆಶೀರ್ವಾದ ವಾಣಿ ಈಗ 5 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ತಮ್ಮ ಒಂದು ಒಳ್ಳೆಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಹಾಗಾಗಿ ಆಶೀರ್ವಾದ ವಾಣಿಗೆ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸಮುದಾಯದ ವತಿಯಿಂದ. ಆಶೀರ್ವಾದ ವಾಣಿ ಪತ್ರಿಕೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಜನರ ನೋವು ನಲಿವುಗಳನ್ನು, ದುಃಖ ದುಮ್ಮಾನಗಳನ್ನು ಮತ್ತು ವಿಶೇಷವಾಗಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಮನ್ನಣೆಯನ್ನು ಕೊಡ್ತಕ್ಕಂತಹ ಪತ್ರಿಕೆ ಆಗಿದೆ. ಇದರ ಸಂಪಾದಕರು ಸುಧಾರಾಣಿ ಜಯಕುಮಾರ್ ಅವರು. ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಸಂಪಾದಕಿ ಅಂತ ನಾನು ಬಹಳ ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಪತ್ರಿಕೆಗೆ 5 ವರ್ಷಗಳು ಕಳೆದಿರೋದ್ರಿಂದ ವಾರ್ತಾ ಇಲಾಖೆ ಇದಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಸರ್ಕಾರದಿಂದ ಮಾನ್ಯತೆ ಸಿಕ್ಕಿರೋದ್ರಿಂದ ಮುಂದೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಎಲ್ಲವೂ ಸಿಗ್ತವೆ ಅಂತಕ್ಕಂತಹ ನಂಬಿಕೆ ನನಗೆ. ಈ ಶುಭ ಸಂದರ್ಭದಲ್ಲಿ ಈ ಪತ್ರಿಕೆಗೆ ಅಂದರೆ ಆಶೀರ್ವಾದ ವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀಮತಿ ಸುಧಾರಾಣಿ ಜಯಕುಮಾರ್ ಅವರಿಗೆ ನಮ್ಮ ಸಾಹಿತ್ಯಿಕ ವಲಯದಿಂದ ಮತ್ತು ಸಾಂಸ್ಕೃತಿಕ ವಲಯದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉತ್ತರೋತ್ತರವಾಗಿ ಈ ಪತ್ರಿಕೆ ನಮ್ಮ ನಾಡಿನ ಪ್ರಮುಖ ಪತ್ರಿಕೆಯಾಗಿ ಪಸರಿಸಲಿ, ಹೆಸರನ್ನು ಮಾಡಲಿ ಅಂತ ನಾನು ಆಶಿಸಿ ತಮ್ಮ ಎಲ್ಲ ಪತ್ರಿಕಾ ಬಂಧುಗಳಿಗೆ ಅಂದರೆ ಆಶೀರ್ವಾದ ಪತ್ರಿಕೆ ಎಲ್ಲ ಬಂಧುಗಳಿಗೆ ಶುಭಕಾಮನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮ್ಮ ಹೆಸರು ಮಹದೇವಯ್ಯ. ಪಾರಂಪರಿಕ ವೈದ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇನೆ. ಆಶೀರ್ವಾದ ವಾಣಿಯ ಪತ್ರಿಕೆ 5 ವರ್ಷ ತುಂಬಿಸಿರುವಂಥದ್ದು ನಮ್ಮ ವೈದ್ಯ ಪರಿಷತ್ತಿಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಈ ಪತ್ರಿಕೆ ಮೂಲಕ ರಾಜ್ಯದ ಮೂಲೆ ಮೂಲೆಗೆ ಸುದ್ದಿಗಳು ಪ್ರಚಾರವಾಗೋದ್ರ ಜೊತೆಗೆ ಎಲ್ಲ ಪತ್ರಿಕೆಗಳು ಯಾವ ರೀತಿ ಹೆಸರನ್ನು ಮಾಡಿದೆಯೋ ಅದೇ ರೀತಿ ನಂಬರ್ 1 ಪತ್ರಿಕೆಯಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಿದ್ದೇನೆ. ನಮಸ್ಕಾರ. ನಾನು ಸುನಿಲ್ ಬಾವಿಕಟ್ಟಿ, ಟೋಗ್ರೆಕೋಲಿ ಸಮಾಜ ಸಂಘದ ಜಿಲ್ಲಾ ಸಂಚಾಲಕನಾಗಿ ಮಾತಾಡ್ತಾ ಇದ್ದೀನಿ. ಇವತ್ತು ಬೀದರ್ ಜಿಲ್ಲೆಯಲ್ಲಿ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆಯು ಇಂದಿಗೆ 5 ವರ್ಷಗಳಾಯಿತು ಪ್ರಾರಂಭ ಆಗಿ. ಈ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂತಹ ಸುಧಾರಾಣಿ ಹಾಗೂ ಉಪಸಂಪಾದಕರಾಗಿರ್ತಕ್ಕಂತಹ ಜಯಕುಮಾರ್ ಅವರಿಗೆ ನಾನು ಶುಭಾಶಯಗಳನ್ನು ತಿಳಿಸುತ್ತೇನೆ. ಯಾಕಂದರೆ ಇವತ್ತು ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆಯು ಬಣ್ಣ ಬಣ್ಣಗಳಲ್ಲಿ ಮೂಡಿ ಬರ್ತಾ ಇದೆ. ಈ ಪತ್ರಿಕೆ ಏನಪ್ಪಾ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಸುದ್ದಿಗಳನ್ನು ಪ್ರಸಾರ ಮಾಡಲಿ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಪತ್ರಿಕೆ ಬೆಳೀಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ಈ ಒಂದು ಆಶೀರ್ವಾದ ವಾಣಿ ದಿನಪತ್ರಿಕೆಗೆ ಶುಭಾಶಯಗಳನ್ನು ತಿಳಿಸ್ತೇನೆ. ಆಶೀರ್ವಾದ ವಾಣಿ ಪತ್ರಿಕೆ ನಮ್ಮ ಜಿಲ್ಲೆಯಲ್ಲಿ ಅತಿ ಉತ್ತಮವಾಗಿ ಸಾಗ್ತಾ ಇದೆ.
ನಾನು ವಿಜಯಕುಮಾರ್ ಸೋನಾರೆ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿ ಸದಸ್ಯನಾಗಿ ಆ ಪತ್ರಿಕೆಗೆ ಶುಭಾಶಯ ಕೊಡ್ತೀನಿ. ಯಾಕಂದರೆ ಬೀದರ್ ಜಿಲ್ಲೆಯಲ್ಲಿ ಮನೆ ಮನೆ ಮಾತಾಡುವಂತಕ್ಕಂಥ ಆಶೀರ್ವಾದವಾಣಿಯಾಗಿದೆ. ಅದಕ್ಕೆ ಈಗ 5 ವರ್ಷ ತುಂಬುವಂಥ ಶುಭ ಸಂದೇಶ ಬಂದಿದೆ. ಅದಕ್ಕಾಗಿ ಬೀದರ್ ಜಿಲ್ಲೆಯ ಮನೆ ಮನೆಗೆ ಹೋಗಿ ಆಶೀರ್ವಾದವಾಣಿ ಅಂತಕ್ಕಂಥ ಪತ್ರಿಕೆ ಮನೆ ಮನೆ ಮಾತಾಡುವಂಥ ಕೆಲಸ ಆಗಲಿ. ಮತ್ತು ಮುಂದಿನ ದಿನಗಳಲ್ಲಿ ಇದು ಕೇವಲ ಜಿಲ್ಲೆಗಳಲ್ಲ, ವಿಭಾಗ ಮಟ್ಟ, ರಾಜ್ಯ ಮಟ್ಟದಲ್ಲೆಲ್ಲ ಟೋಟಲಿ ಮನೆ ಮನೆಗೆ ಹೋಗಿ ಮುಟ್ತಕ್ಕಂಥ ಕೆಲಸ ಆಗಲಿ. ಮತ್ತು ಆಶೀರ್ವಾದವಾಣಿಯ ಸಂಪಾದಕರು ಮತ್ತು ಉಪಸಂಪಾದಕರಿಗೆ ವಿನಂತಿ ಮಾಡ್ಕೊತೀನಿ, ಇದ್ದಿನಂಥ ಈ ಸ್ಥಿತಿ ನಾವು ಏನು ತೋರಿಸ್ತಾ ಇದ್ದೀರಿ, ಇದು ನಿಜವಾಗ್ಲೂ ಆಶೀರ್ವಾದವಾಣಿ ಪತ್ರಿಕೆ ಒಳ್ಳೆಯ ಹೆಸರು ಇರತಕ್ಕಂಥ ಪತ್ರಿಕೆ. ಆ ಪತ್ರಿಕೆ ಎಲ್ಲ ಸಮಾಜ ಬಂಧುಗಳಿಗೆ ಮತ್ತು ಸೌಹಾರ್ದತೆಯಿಂದ ಆ ಪತ್ರಿಕೆ ನೀಡ್ತಾ ಇದೆ. ಅದಕ್ಕಾಗಿ ನಾನೊಬ್ಬ ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟ ಅಧ್ಯಕ್ಷ ವಿಜಯಕುಮಾರ್ ಸೋನಾರಿಯಾಗಿ ನಾನು ಪತ್ರಿಕೆಗೆ ಮತ್ತು ಸಂಪಾದಕರಿಗೆ ಮತ್ತು ಉಪಸಂಪಾದಕರಿಗೆ ಮತ್ತು ಬೀದರ್ ಜನತೆಗೆ ಹೆಚ್ಚಿಗೆ ಆ ಪತ್ರಿಕೆಗೆ ತಾವೆಲ್ಲರೂ ಬೀದರ್ ಜಿಲ್ಲೆಯಲ್ಲಿ ಒಳ್ಳೆ ರೀತಿಯಿಂದ ಓದಿ ಮತ್ತೆ ಬೇರೆ ಬೇರೆ ವಿಷಯಗಳನ್ನ ಪ್ರಸ್ತಾವನೆ ಆಗಲಿ ಅಂತೇಳಿ ನಾನು ಶುಭ ಹಾರ್ತೀನಿ. ನಮಸ್ಕಾರ. ನಾನು ವಿಜಯಕುಮಾರ್ ಸೋನಾರೆ, ಬೀದರ್. ಶುಭ ಮುಂಜಾನೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಡಾಕ್ಟರ್ ಶಿವಯೋಗಿ ಶಿವಶಂಕರ್ ಬಾಲಿ, ವೈದ್ಯಕೀಯ ಅಧೀಕ್ಷಕರು, ಬ್ರಿಮ್ಸ್, ಬೀದರ್. ಇವತ್ತಿನ ದಿವಸ ಆಶೀರ್ವಾದ ವಾಣಿ ದಿನಪತ್ರಿಕೆ ಮಾರ್ಚ್ 6ನೇ ತಾರೀಕು 5 ವರ್ಷ ಸತತವಾಗಿ ಕಂಪ್ಲೀಟ್ ಮಾಡಿರ್ತಾರೆ. ಇದು ಒಂದು ಹೆಮ್ಮೆಯ ವಿಷಯ. ಮತ್ತು ಇದರ ಸಂಪಾದಕರು ಪ್ರಥಮ ಮಹಿಳೆ ಶ್ರೀಮತಿ ಸುಧಾರಾಣಿ ಅಂತ ಇರ್ತಾರೆ. ಸಹ ಸಂಪಾದಕರು ಜಯಕುಮಾರ್ ಇರ್ತಾರೆ. ಇದು ಒಂದು ನಮ್ಮದು ಹೆಮ್ಮೆ ವಿಷಯ. ಇವರಿಗೆ ನಾನು 5 ವರ್ಷ ಒಂದು ಪೂರ್ಣ ಅವಧಿಯನ್ನು ಮುಗಿಸೋಕ್ಕೆ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಿಂದ, ಬ್ರಿಮ್ಸ್ ಕಾಲೇಜಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಸಂದೇಶವನ್ನು ಎಲ್ಲರಿಗೂ ಕೊಡ್ತೇನೆ. ಮತ್ತು ಇದೇ ರೀತಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಒಳ್ಳೆಯ ಸಂದೇಶವನ್ನು ಈ ಬೀದರ್ ಜನತೆ ನೀಡ್ತಾ ಇದ್ದಾರೆ. ಇವರಿಗೆ ಮುಂದೆ ನಮ್ಮ ಒಳ್ಳೆಯ ದಿನದಲ್ಲಿ ಒಳ್ಳೆ ಕಾರ್ಯ ಆಗಲಿ ಅಂತೇಳಿ, ಮುಂದೆ ಇವರು ಇನ್ನಷ್ಟು ಬೆಳೆ ಅಂತೇಳಿ ನಾನು 2 ಮಾತು ಹೇಳಿ, ಈ ದೇವರ ಆಶೀರ್ವಾದದಿಂದ ಎಲ್ಲ ಬೀದರ್ ಜನರ ಆಶೀರ್ವಾದ ಇವರು ಒಳ್ಳೇದಾಗಲಿ ಅಂತೇಳಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ವಿಶೇಷ ಸಂದರ್ಭ. ಆಶೀರ್ವಾದವಾಣಿ ದಿನಪತ್ರಿಕೆ ಸಹೋದರಿ ಸುಧಾರಾಣಿ ಜಯಕುಮಾರ್ ಅವರ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯ ಮೊದಲ ಮಹಿಳಾ ಸಂಪಾದಕಿ. ವಿಶೇಷವಾಗಿ ಈ ತಿಂಗಳಲ್ಲಿ ಮಹಿಳಾ ದಿನಾಚರಣೆ ಕೂಡ ಹೌದು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪತ್ರಿಕೆ ಈ ಬರುವ 6ನೇ ತಾರೀಕು 5 ವರ್ಷಗಳನ್ನು ಪೂರ್ಣಗೊಳಿಸಲಿದೆ. ಅದಕ್ಕಾಗಿ ನಾವು ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ರಾಜ್ಯ ಸಂಘದ ಕಾರ್ಯಾಧ್ಯಕ್ಷನಾಗಿ ನಾನು ಶರತ್ ಕುಮಾರ್ ಅಭಿಮಾನ್ ಶುಭವನ್ನು ಹಾರೈಸ್ತೇನೆ. ಈ ಪತ್ರಿಕೆ ಮುಂದಿನ ದಿವಸಗಳಲ್ಲಿ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪತ್ರಿಕೆಯಾಗಿ ಬರಲಿ. ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂಥ ಒಂದು ಪತ್ರಿಕೆಯಾಗಿ ಸಮಾಜಕ್ಕೆ ತನ್ನದೇ ಆದ ಉತ್ತಮ ಕೊಡುಗೆ ನೀಡಲಿ. ಜೊತೆಗೆ ಈ ಒಂದು ಮಹಿಳಾ ದಿನಾಚರಣೆ ಕೂಡ 8ನೇ ತಾರೀಕು ಬರ್ತದೆ. ಸಹೋದರಿ ಸುಧಾರಾಣಿ ಜಯಕುಮಾರ್ ಅವರಿಗೆ ನಾನು ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ, ಬೀದರ್ ಜಿಲ್ಲೆಯ ಒಬ್ಬ ಒಂದು ಮೊದಲ ಮಹಿಳಾ ಸಂಪಾದಕರಾಗಿ ಕೆಲಸ ಮಾಡುತ್ತಿರೋಕ್ಕಾಗಿ ಅವರಿಗೆ ನಾನು ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಾನು ಇಮಾನ್ಯುಯಲ್ ಮಂದಕನಹಳ್ಳಿ, ಬೀದರ್ ದಕ್ಷಿಣ ಕ್ರೈಸ್ತ ಯುವ ಮುಖಂಡರು. ಬೀದರ್ ಜಿಲ್ಲೆಯಲ್ಲಿ ಪ್ರಪ್ರಥಮ ಮಹಿಳಾ ಸಂಪಾದಕಿ ನನ್ನ ಸಹೋದರಿ ಸುಧಾರಾಣಿ ಜಯಕುಮಾರ್ ಇವರ ಒಂದು ಕನ್ನಡ ದಿನಪತ್ರಿಕೆ ಬರುವಂತಹ ಮಾರ್ಚ್ 6ನೇ ತಾರೀಕಿಗೆ 5 ವರ್ಷ ಪೂರ್ಣಗೊಂಡಿದೆ. 6ನೇ ವರ್ಷದ ಕಾಲಿಡ್ತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಸೇವೆ ಮಾಡ್ತಾ ಇದ್ದಾರೆ. ಆ ದಿನಪತ್ರಿಕೆಯಿಂದ ಬೀದರ್ ಜಿಲ್ಲೆಯಲ್ಲಿ ತುಂಬ ಒಳ್ಳೆ ರೀತಿಯಿಂದ ನ್ಯೂಸ್ ಮಾಡ್ತಾರೆ. ದೇವರು ಮುಂಬರುವಂಥ 6ನೇ ವರ್ಷವೂ ಸಹ ದೇವರು ಅವರಿಗೆ, ಅವರ ಕುಟುಂಬಕ್ಕೆ ಆಶೀರ್ವಾದ ಮಾಡಲಿ ಮತ್ತು 6ನೇ ವರ್ಷ ಕಾಲಿಡ್ತಿರುವಂತಹ ದಿನಪತ್ರಿಕೆ ಶುಭಾಶಯಗಳನ್ನು ಹೇಳ್ತೀನಿ. ಜೈ ಕ್ರಿಸ್ತ್, ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೂರು
ಊರವರೇ ಆದಂಥ ಜಯಕುಮಾರ್ ಅವರು ಒಂದು ಆಶೀರ್ವಾದ ವಾಣಿ ಪೇಪರನ್ನು ಸತತವಾಗಿ 5 ವರ್ಷ ಕಾಲ ಒಂದು ಒಳ್ಳೆಯ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ. ಜಿಲ್ಲೆಯಲ್ಲಿ ಒಳ್ಳೆಯ ಮೆಚ್ಚುಗೆ ಉಳಿದು ಅದೇ ರೀತಿಯಿಂದ ಸೋದರರಾದ ಅಕ್ಕೋರು, ಅದೇ ಸಂಪಾದಕರಾದಂಥ ನ್ಯೂಸ್ ಪೇಪರ್ ಸಂಪಾದಕರಾದಂಥ ಅಕ್ಕೋರವರು ಒಳ್ಳೆ ರೀತಿ ಕಾರ್ಯನಿರ್ವಹಿಸಿದರು. ಅದೇ ರೀತಿಯಿಂದ ಮಾರ್ಚ್ 6ನೇ ತಾರೀಕು 5 ವರ್ಷ ಮುಗಿದು 6ನೇ ವರ್ಷಿಂಗು ಚಾಲನೆಯಲ್ಲಿ ಇರ್ತದೆ. ಅದೇ ರೀತಿ ಉತ್ತಮವಾಗಿ ಇದೇ ರೀತಿ ತಮ್ಮೆಲ್ಲರೂ ಸಪೋರ್ಟ್ ಇರಲಿ, ಸಹಕಾರ ಇರಲಿ ಅಂಥೇಳಿ, ಒಳ್ಳೆ ರೀತಿ ನಡೆಯಲಿ ಅಂಥೇಳಿ ನಾನು ಶುಭ ಹಾರೈಸ್ತೇನೆ. ನನ್ನ ಹೆಸರು ಮೋಹನ್ ಸಾಗರ್, ಖಾಶಂಪುರ್ ಪಿ. ನಾನು ಶಿವಶರಣಪ್ಪ ಪಾಟೀಲ್, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು. ನಮ್ಮ ಬೀದರಿನ ಕನ್ನಡ ದಿನಪತ್ರಿಕೆಯಾದ ಆಶೀರ್ವಾದ್ ವಾಣಿ ಪತ್ರಿಕೆಯು 5 ವರ್ಷ ಯಶಸ್ವಿಯಾಗಿ ಜನರ ಮನಮುಟ್ಟುವ ಹಾಗೆ ಹಾಗೂ ಜನರ ಧ್ವನಿಯಾಗಿ 5 ವರ್ಷ ತಲುಪಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ನಾನು ಅದಕ್ಕೆ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಅದೇ ರೀತಿ ಸುಧಾರಾಣಿ ಜಯಕುಮಾರ್ ಅವರ ನೇತೃತ್ವದಲ್ಲಿ ಅವರ ಈ ಪತ್ರಿಕೆಯು ಹೀಗೆ ಮುಂದುವರಿಲಿ ಅಂತ ಶುಭ ಹಾರೈಸ್ತೇನೆ. ನಮಸ್ಕಾರ. ಓಕೆ, ನನ್ನ ಹೆಸರು ಜ್ಯೋತಿ ಅಂತ, ಜ್ಯೋತಿ ಭಾಸ್ಕರ್, ಕಾಶಂಪುರ್, ಅಗಸ್ಟಿನ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಹಳಕಿಡ್ದಿ. ಈ ಒಂದು ಸುಧಾರಾಣಿ ಮತ್ತು ಜಯಕುಮಾರ್ ಬ್ರದರ್ ಅವರು ಈ ಒಂದು ಒಳ್ಳೆ ರೀತಿಯಿಂದ ಕಾರ್ಯನಿರ್ವಹಿಸುತ್ತಾ 5 ವರ್ಷ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ. ದೇವರು ಅವ್ರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ. ಮಹಿಳೆಯರು ಎಲ್ಲ ಒಂದು ರಂಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಸುಧಾ ಸಿಸ್ಟರ್ ಅವರು ಒಂದು ಒಳ್ಳೆ ಪತ್ರಕರ್ತರಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ದೇವರು ಇನ್ನೂ ಅವರಿಗೆ ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ಇದೇ ರೀತಿ ಮುಂದುವರಿಸಲಿ ಅಂತೇಳಿ ದೇವರಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ನಮ್ಮ ಒಂದು ಅಗಸ್ಟಿನ್ ಸ್ಕೂಲ್ ವತಿಯಿಂದ ಅವರನ್ನು ಶುಭ ಹಾರೈಸುವವರಾಗಿದ್ದೇವೆ. ಧನ್ಯವಾದಗಳು. ನಾನು ಚಂದ್ರಕಲಾ ಭಾಸ್ಕರ್, ಅಗಸ್ಟಿನ್ ಆಂಗ್ಲ ಮಾಧ್ಯಮ ಶಾಲೆ ವತಿಯಿಂದ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ ಮತ್ತು ಆಶೀರ್ವಾದ ವಾಣಿಯಿಂದ ಪತ್ರಕರ್ತರಾಗಿ ಜಯಕುಮಾರ್ ಬ್ರದರ್ ಮತ್ತು ಸುಧಾ ಸಿಸ್ಟರ್ ಅವರು 5 ವರ್ಷದಿಂದ ತಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಪತ್ರಕರ್ತರಾಗಿ ಒಂದು ಸೇವೆಯಲ್ಲಿ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವ್ರನ್ನ ಇನ್ನೂ ಹೆಚ್ಚಾದ ರೀತಿಯ ದೇವರು ಅವರನ್ನು ಸಂಪೂರ್ಣವಾಗಿ ಬರುವಂಥ ದಿನಗಳಲ್ಲಿ ಆಶೀರ್ವದಿಸಿ ಆ ಕೆಲಸದಲ್ಲಿ ಇನ್ನೂ ಹೆಚ್ಚಾದ ತಮ್ಮ ಒಂದು ಕೆಲಸದಲ್ಲಿ ಅತ್ಯಾಸಕ್ತಿಯಿಂದ ದುಡಿಯುವ ಹಾಗೆ ದೇವರ ಆಶೀರ್ವಾದವನ್ನು ಅವರಿಗೆ ಕೊಡಲೆಂಬುದಾಗಿ ನಾನು ಹಾರೈಸ್ತಕ್ಕಂಥವಳಾಗಿದ್ದೇನೆ. ಧನ್ಯವಾದಗಳು. ನಮಸ್ಕಾರ, ನಾನು ಶಿಲ್ಪಾ ಪಾಟೀಲ್ ಅಂತ ಹೇಳಿ ಅಡ್ವೊಕೇಟ್ ಇದ್ದೀನಿ. ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಬೀದರಿಂದ. ನಾನು ಒಂದು ವಿಷಯ ಹೇಳಬೇಕಂತ ನಿಮ್ಗೆ ಇಚ್ಛೆ ಉಳ್ತೇನೆ. ಆ್ಯಕ್ಚುಲಿ ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಅಂಥೇಳಿ ನಮ್ಮ ಬೀದರ್ನಲ್ಲಿದೆ. 5 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುಧಾರಾಣಿ ಜಯಕುಮಾರ್ ಅಂಥೇಳಿ ಅವರು ನಮ್ಮ ಹೆಣ್ಮಗಳು ಸುಧಾರಾಣಿ ಅಂಥೇಳಿ. ತುಂಬ ಜನ ಹೆಣ್ಮಕ್ಳು ಮನೆ ಕೆಲಸ ಮಾಡ್ಕೊಂಡು ಮನೆ ಸಂಸಾರ ಅಂದ್ಕೊಂಡು ಮಕ್ಕಳಿಗೆ ಆಮೇಲೆ ಯಜಮಾನ್ರಿಗೆ ಎಲ್ರಿಗೂ ಅವ್ರ ಮನೆ ನೋಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವ್ರ ಯಜಮಾನರು ಜಯಕುಮಾರ್ ಅವ್ರಿಗೆ ತುಂಬ ಪ್ರೊಟೆಕ್ಷನ್ ಆಗಲಿ ಸಪೋರ್ಟ್ ಆಗಲಿ ಕೊಡ್ತಾ ಇದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಅವ್ರ ಕಡೆಯಿಂದನೂ ಕೂಡ ತುಂಬ ಧನ್ಯವಾದಗಳು. ಅವ್ರ ಮನೆಯವರಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥೇಳಿ. ಹಾಗೂ ನಮ್ಮ ಕಡೆಯಿಂದ ಹಾಗೂ ನಮ್ಮ ಮಹಿಳೆಯರ ಕಡೆಯಿಂದ ಕೂಡ ಅವರಿಗೆ ಬೆಂಬಲ ಇರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಾರದಾ ಎನ್ ಕಲ್ಮಲ್ಕರ್ ಅಂತ, ಶಿಶುಅಭಿವೃದ್ಧಿ ಯೋಜನಾಧಿಕಾರಿ, ಬೀದರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಇವತ್ತಿನ ದಿವಸ ನಾನು ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆಗೆ ಶುಭಾಶಯವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಮಹಿಳಾ ಸಂಪಾದಕಿಯಾದಂಥ ಸುಧಾರಾಣಿ ಜಯಕುಮಾರ್ ಅವರು ಈ ಪತ್ರಿಕೆಯನ್ನು ಮುನ್ನಡೆಸ್ತಾ ಇದ್ದಾರೆ ಮತ್ತು ಈ ಪತ್ರಿಕೆ 5ನೇ ವರ್ಷ ಪೂರ್ಣಗೊಳ್ತಾ ಇದೆ. ಅದಕ್ಕೆ ಆ ಆ್ಯನಿವರ್ಸರಿಗಾಗಿ ಅವರಿಗೆ ಶುಭಾಶಯ ಕೋರ್ತೀನಿ. ಅದೇ ರೀತಿಯಾಗಿ ಮಹಿಳೆಯಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಒಳ್ಳೆಯ ಸಾಧನೆ ಮಾಡಿ 5 ವರ್ಷ ಪೂರ್ಣಗೊಳಿಸಿರುವಂಥ
ನಮ್ಮ ಸುಧಾರಾಣಿ ಜಯಕುಮಾರ್ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾರಾಣಿ ಸಾವಂತ್ ಸಾಗರ್ ಅಂತ. ನಮ್ಮೆಲ್ರಿಗೂ ಗೊತ್ತಿದ್ದಂಗೆ ಇವರಿಗೆ ಆಕ್ಚುಲಿ ತುಂಬಾ ನಮ್ಮ ಅಚ್ಚುಮೆಚ್ಚಾದ ಅವರಿಗೆ ಇಂಟ್ರೊಡಕ್ಷನ್ ಅವಶ್ಯಕತೆ ಇಲ್ಲ. ನಮ್ಮ ತಂಗಿಯಾಗಿರುವ ಸುಧಾರಾಣಿ ಜಯಕುಮಾರ್ ಅವರು ಆಶೀರ್ವಾದ ವಾಣಿ ಪತ್ರಿಕೆಯ ಸ್ಥಾಪಕರಾಗಿದ್ದಾರೆ. ಆಕ್ಚುಲಿ ಅವ್ರ ಹಸ್ಬೆಂಡ್ ವೈಫ್ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ನಮ್ದು ಇನ್ಸ್ಟಿಟ್ಯೂಷನ್ಗೋಸ್ಕರ ಅಥವಾ ಯಾವುದೇ ಇದಿರಲಿ ನಮ್ ಜೊತೆ ಇದ್ದು ನಮ್ಗೆ ಸಹಾಯ ಮಾಡಿ ನಮ್ಗೆ ಮುಂದೆ ಆಗಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈ ಮಾರ್ಚ್ 6ನೇ ತಾರೀಕು ಅವ್ರದ್ದು ಪತ್ರಿಕೆಗೆ 5 ವರ್ಷ ಮುಗಿತಾ ಇದೆ. ಅದಕ್ಕೋಸ್ಕರ ವೆರಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದೆಮ್. ನಮ್ಮ ಕಡೆಯಿಂದ ತುಂಬಾ ಒಳ್ಳೇದಾಗ್ಲಿ. ಇವರಿಬ್ರು ಹಿಂಗೆ ಇನ್ನೂ 100 ವರ್ಷ ಜೊತೆಲಿ ಉಳಿದು ಸಂತೋಷವಾಗಿ ಕೆಲಸ ಮಾಡ್ಕೊಂಡಿರ್ಲಿ ಅಂತ ನಾವು ಶುಭ ಹಾರೈಸ್ತೀವಿ. ನಮಸ್ಕಾರ. ನಾನು ತಾಲೂಕ್ ಪಂಚಾಯತಿಯು ಬೀದರ್ ಕಿರಣ್ ಪಾಟೀಲ್. ಈಗ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಮೊನ್ನೆ 2 ದಿನ ವಿಶ್ವ ಮಹಿಳಾ ದಿನಾಚರಣೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ಈ ಒಂದು ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಒಬ್ಬರು ಮಹಿಳೆಯರು ನಡೆಸ್ತಾ ಇದ್ದಾರೆ. ಅವರು ಸತತ 5 ವರ್ಷದಿಂದ ಯಶಸ್ವಿಯಾಗಿ ನಡೆಸಿ ಈಗ 6ನೇ ವರ್ಷಕ್ಕೆ ಕಾಲಿಡುತ್ತಿದ್ದಾರೆ. ಆದ್ದರಿಂದ ಅವರ ಈ ಒಂದು ಪತ್ರಿಕೆ ಸಮಾಜದಲ್ಲಿ ಆಗುಹೋಗುಗಳು, ಸಮಾಜದಲ್ಲಿ ಇರುವ ಬಡ ಜನರಿಗೆ ಮತ್ತು ಕೊನೆ ಹಂತದವರಿಗೂ ಕೂಡ ಒಂದು ಧ್ವನಿಯಾಗಿ ಒಂದು ಆಶೀರ್ವಾದ ವಾಣಿ ಕನ್ನಡ ದಿನಪತ್ರಿಕೆ ಕೆಲಸ ಮಾಡುತ್ತದೆ. ಅದಕ್ಕೆ ನಾನು ತಾಲೂಕಾ ಪಂಚಾಯತ್ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ವತಿಯಿಂದ ಅವರ ಶುಭ ಕೋರುತ್ತಾ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಯಶಸ್ವಿಗೊಳಿಸಲಿ ಅಂತ ಅವರಿಗೆ ಹಾರೈಸುತ್ತೇನೆ.